ಓಕೆ, ಈಗ ಇನ್ನೊಂದು ಪ್ರಶ್ನೆ, ಅನ್ವಯ ಪ್ರಶ್ನೆ ನೋಡೋಣ. ತ್ರಿಕೋನಮಿತಿ ಅನ್ವಯಗಳ ಪಾಠದಾಗಿಂದ. ಸೊ ಕ್ವಶನ್ ಓದ್ಕೋತ ನಾನು ಡಯಾಗ್ರಾಮ್ ಕೂಡ ತೆಗಿತೀನಿ. 20 ಮೀಟರ್ ಎತ್ತರದ ಕಟ್ಟಡ ಒಂದರ ಅಂತ ಹೇಳಿದ್ದಾರೆ. ಸೊ ಏನು ಮಾಡೋಣ, ಒಂದು 20 ಮೀಟರ್ ಏನು ಮಾಡೋಣ, ಒಂದು ಕಟ್ಟಡವನ್ನು ತೆಗೆದುಕೊಂಡು, ಇದು ನಮ್ಮದು ಕಟ್ಟಡ ತಿಳ್ಕೊಂಡು, ಇದೆಷ್ಟು ಇಪ್ಪತ್ತಂದ್ರೆ 20 ಮೀಟರ್ ಐತಿ ಅಂತ ತಿಳ್ಕೊಂಡು, ಹೌದಾ. ಸೊ ಮತ್ತು ಪ್ರಶ್ನೆ ಓದೋಣ. ಕಟ್ಟಡ ಒಂದರ ಮೇಲೆ ಸ್ಥಾಪಿಸಲಾದ ಪ್ರಸರಣೆಯ ಗೋಪುರ ಒಂದರ. ಸೊ ಪ್ರಸರಣೆಯ ಗೋಪುರ ಅಂದ್ರೆ ಒಂದು ಲೈಟ್ ಬಿಡಿಸುವಂಥ ಒಂದು ಗೋಪುರ, ಅದು ಕೂಡ ಒಂದು ಏನಪ್ಪ ಗೋಪುರ ಇದರ ಮೇಲೆ ನಡೆದರು ಇಟ್ಟಿದ್ದಾರೆ ತಿಳ್ಕೊಂಡು. ಒಂದು ಕಟ್ಟಡ ಐತಿ, ಅದರ ಮೇಲೆ ಒಂದು ಗೋಪುರವನ್ನು ಇಟ್ಟಿದ್ದಾರೆ, ಹೌದಾ. ಈ ಗೋಪುರದ ಮೇಲ್ತುದಿ ಮತ್ತು ಪಾದಗಳು ನೆಲದ ಮೇಲಿನ ಒಂದು ಬಿಂದುವಿನಿಂದ ನೋಡಿದಾಗ. ಸೊ ಇದೇನಪ್ಪ ಅಂದ್ರೆ ಕಟ್ಟಡ ಐತಿ. ಸೊ ಇಲ್ಲಿಂದ ನಮ್ದು ಇದು ನೆಲ ಅಂತ ತಿಳ್ಕೊನು, ಇದು ನಮ್ದು ನೆಲ ರೀ. ನೆಲದ ಮೇಲಿನ ಒಂದು ಬಿಂದುವಿನಿಂದ ಮೇಲ್ತುದಿ ಮತ್ತು ಇದು ಗೋಪುರದ ಮೇಲ್ತುದಿ ಮತ್ತು ಪಾದಗಳನ್ನು ನೋಡಿದಾಗ. ಮೇಲ್ತುದಿ ನೋಡ್ರೆ ನಾವು ಹಿಂಗೆ ನೋಡ್ಬೇಕ್ರಿ, ಹೌದಾ. ಇದನ್ನ ಪಾದ ನೋಡ್ಬೇಕಾದ್ರೆ ಈ ರೀತಿ ನೋಡ್ಬೇಕು. ಇದನ್ನು ನೋಡಿದಾಗ ಅದರ ಉನ್ನತ ಕೋನಗಳು, ಇದರ ಉನ್ನತ ಕೋನಗಳು ಕ್ರಮವಾಗಿ ಎಷ್ಟಿದಾವೆ, 60 ಡಿಗ್ರಿ ಮತ್ತು 45 ಡಿಗ್ರಿ ಇದೆ. ಮೇಲ್ತುದಿ ನೋಡೋಕ್ಕಾಯ್ತಪ್ಪ ಅಂದ್ರೆ ಅದು ಉನ್ನತ ಕೋನ ಎಷ್ಟೈತಿ, ಇಲ್ಲಿಂದ ಇಲ್ತಾನೆ ಎಷ್ಟೈತಿ, 60 ಡಿಗ್ರಿ ಐತಿ. ಇದು ಪಾದವನ್ನು ನೋಡೋಕ್ಕಾಯ್ತು ಅದರ ಗೋಪುರದ, ಅದ ಉನ್ನತ ಕೋನ ಎಷ್ಟೈತಿ, 45 ಡಿಗ್ರಿ ಐತಿ, ಇಲ್ಲಿಂದ ಇಲ್ಲಿ ತನ ಅಷ್ಟೆ, ಹೌದಾ. ನೋಡ್ರಿ, ನಾ ಯಾವುದೋ ಒಂದು ಕಟ್ಟಡ ಅಥವಾ ಗೋಪುರ ನೋಡ್ಬೇಕಾದ್ರೆ ಹೆಂಗೆ ನಾ ಮ್ಯಾಲೆ ನೋಡ್ಕೊಂತ ಹೋಗ್ತೀವಲ್ಲ, ಅಷ್ಟು ಏನಾಕೈತಿ, ಕೋನ ದೊಡ್ಡದಾಕೋಂತನ ಹೋಗ್ತಿರ್ತೈತಿ. ಕನ್ಫ್ಯೂಸ್ ಆಗಿ ಇದನ್ನ ಇಲ್ಲಿ ಬರೋದು, ಇದರಲ್ಲಿ ಬರೋದು ನೀವು ಮಾಡಬಾರ್ದು. ಯಾಕಂದ್ರೆ ಎಷ್ಟು ಮ್ಯಾಲೆ ನೋಡ್ತೀವಲ್ಲ ಅಷ್ಟು ಏನಪ್ಪ ಕೋನ ಡಿಗ್ರಿ ಹೆಚ್ಚೇ ಇರ್ತೈತಿ. ಕ್ವಶನ್ ಕೂಡ ಅದೇ ರೀತಿಯಾಗಿ ಕೊಟ್ಟಿರ್ತಾರೆ. ಇನ್ನು ಮುಂದೆ ಓದೋನು. ಪ್ರಸರಣೆಯ ಗೋಪುರದ ಎತ್ತರವನ್ನು ಕಂಡುಹಿಡಿಯೋಣ ಅಂತ ಹೇಳಿದ್ದಾರೆ. ಹಾಗಾದ್ರೆ ಸೊ ಗೋಪುರದ ಎತ್ತರ ಏನು ಮಾಡ್ಬೇಕು, ನಾವು ಕಂಡುಹಿಡ್ಬೇಕು. ಅಂದ್ರೆ ಇಲ್ಲಿಂದ ಇಲ್ಲಿ ತನ ಎಷ್ಟಿದು ಹೈಟ್ ಐತಿ ಅದು ನಮ್ಗೆ ಗೊತ್ತಿಲ್ಲ, ಅದಕ್ಕೆ ಏನು ಮಾಡೋಣ ಅಂದ್ರೆ ಎಕ್ಸ್ ಅಂತ ತೆಗೆದುಕೊಳ್ಳೋಣ. ಸೊ ಇದಕ್ಕೆ ಏನು ಮಾಡೋಣ, ಎಲ್ಲ ಪಾಯಿಂಟ್ಗೆ ಒಂದು ಏನು ಮಾಡೋಣ, ಹೆಸರು ಕೊಟ್ಬಿಡೋಣ. ಈ ಪಾಯಿಂಟ್ಗೆ ಎ ಅಂತ ಕೊಡೋಣ, ಇದಕ್ಕೆ ಬಿ ಅಂತ ಕೊಡೋಣ, ಸಿ ಅಂತ ಕೊಡೋಣ, ಇದಕ್ಕೆ ಏನು ಮಾಡೋಣ ರೀ, ಡಿ ಅಂತ ಕೊಡೋಣ. ಈಗ ನಮ್ಗೆ ಏನು ಮಾಡ್ಬೇಕಾಗೈತಿ, ಗೋಪುರದ ಎತ್ತರವನ್ನು ಕಂಡುಹಿಡಬೇಕಾಯ್ತು. ನಾ ಹೆಂಗಾದ್ರೂ ಮಾಡಿ ಇಲ್ಲಿ ತನಕ ಹೋಗಬೇಕಾಗೈತಿ, ಹೌದಾ. ಕೋನಗಳಂತೂ ಇಲ್ಲದಾವ. ಇದು ನೋಡ್ರೆ ಅಭಿಮುಖ ಬಾಹು ಐತಿ, ಇಲ್ಲಿ ನೋಡ್ರೆ ಇದು ಪಾರ್ಶ್ವ ಐತಿ. ಅಭಿಮುಖ ಬಾಹು, ಪಾರ್ಶ್ವ ಬಾಹು, ಇದಕ್ಕೆ ಸಂಬಂಧಪಟ್ಟಂಥ ಅನುಪಾತ ಯಾವ್ದೈತಿ ರೀ, ತ್ರಿಕೋನಮಿತಿ ಅನುಪಾತ ಯಾವ್ದೈತಿ, ಅದು ಟ್ಯಾನ್ ತೀಟಾ ಐತಿ. ಟ್ಯಾನ್ ತೀಟಾ ಏನು ಹೇಳ್ತೈತಿ, ಅಭಿಮುಖ ಬಾಹು ಭಾಗಿಲೆ ಪಾರ್ಶ್ವ ಬಾಹು. ಸೊ ಇದೇನು ಮಾಡ್ಬೇಕು, ನಾವು ಪ್ರತಿಯೊಂದು ಎರಡಕ್ಕೂ ಏನು ಮಾಡೋಣ, ಅಪ್ಲೈ ಮಾಡಿಬಿಡೋಣ. ಒಂದು ಮೇಲ್ ತುದಿ ತನಕ ಏನು ಮಾಡೋಣ, ಅಪ್ಲೈ ಮಾಡೋಣ. ಅಂದರೆ 60 ಡಿಗ್ರಿಗೆ ಏನು ಮಾಡೋಣ, ಅಪ್ಲೈ ಮಾಡೋಣ. ಸೊ ಆದ್ದರಿಂದ ಟ್ಯಾನ್ 60 ಡಿಗ್ರಿ ಇಸ್ ಈಕ್ವಲ್ ಟು ಟ್ಯಾನ್ 60 ಇಲ್ಲಿಂದ ಇಲ್ಲಿ ತನ. ಹಾಗಾದ್ರೆ ತ್ರಿಭುಜ ತೊಗೋಬೇಕು ನಾನು, ಡಿ ಎ ಸಿ. ಈ ತ್ರಿಭುಜ ಏನು ಮಾಡಬೇಕು, ತೊಗೊಳ್ಬೇಕು, ಹೌದಾ. ಸೊ ಈ ತ್ರಿಭುಜದಲ್ಲಿ ಅಭಿಮುಖ ಬಾಹು ಯಾವುದಾಯ್ತು, ಎ ಸಿ ಆಯಿತು, ಎ ಸಿ. ಪಾರ್ಶ್ವ ಬಾಹು ಯಾವುದಾಯ್ತು ರೀ, ಎ ಡಿ ಆಯಿತು. ಸೊ ಈಗೇನು ಮಾಡೋಣ, ನಾವು ಬೆಲೆಯನ್ನು ತುಂಬ್ಕೊತ ಹೋಗೋಣ. ಸೊ ಟ್ಯಾನ್ 60 ಬೆಲೆ ಎಷ್ಟು, ಅದು √3. ಎ ಸಿ ಎಷ್ಟೈತಿ, ಎ ಸಿ ಎಷ್ಟೈತಿ ಹೇಳ್ರಿ ನಾನು. ಎ ಸಿ ಇಲ್ಲಿಂದ ಇಲ್ಲಿ ತನಕ ಹಿಡಿಬೇಕಾದ್ರೆ ಒಂದು ಕಟ್ಟಡದ ಎತ್ತರ ಅದ್ರ ಯಾವ್ದು ಕೊಡಿಸ್ಬೇಕು, ಗೋಪುರದ ಎತ್ತರ ಏನು ಮಾಡಬೇಕು, ಕೊಡಿಸ್ಬೇಕಂದ್ರೆ ಎ ಸಿ ಇಲ್ಲಿಂದ ಇಲ್ಲಿ ತನಕ ಇಪ್ಪತ್ತಂದ್ರೆ ಎ ಬಿ ಪ್ಲಸ್ ಬಿ ಸಿ, ಕರೆಕ್ಟಾ. ಎ ಬಿ ಪ್ಲಸ್ ಬಿ ಸಿ. ಎ ಬಿ ಎಷ್ಟೈತಿ ಇಲ್ಲಿಂದ ಇಲ್ಲಿ ತನಕ, ಅದು 20 ಐತೆ. ಬಿ ಸಿ ನಮ್ಗೆ ಗೊತ್ತಿಲ್ಲ, ಅದೇನು ತೊಗೊಂಡೆವು, ಎಕ್ಸ್ ಅಂತ ತೆಗೆದುಕೊಂಡಿದ್ದು. ಅದು ಒಟ್ಟಾಗಿ ಏನಾಯಿತು, ಎ ಸಿ ಎತ್ತರ ಆಯಿತು. ಸೊ ಆದ್ದರಿಂದ ಎ ಸಿ ಆದರೆ ಎಷ್ಟಾಯ್ತು ರೀ, 20 ಪ್ಲಸ್ ಎಕ್ಸ್ ಆಯ್ತು. ಸೊ ಭಾಗಿಲೆ ಇದೇನು ರೀ, ಇದು ಎ ಡಿ, ಎ ಡಿ. ಸೊ ಆದ್ದರಿಂದ ಎ ಡಿ ಕಡೆ ತೊಗೊಂಡ್ಬಿಡೋಣ. ಸೊ ಎ ಡಿ ಇಸ್ ಈಕ್ವಲ್ ಟು √3 ಕಡೆ ಬಂದರೆ ಭಾಗಿಲೆ ಆಕೈತಿ. ಏನು ಉಳಿತು ರೀ, 20 ಪ್ಲಸ್ ಎಕ್ಸ್ ಭಾಗಿಲೆ √3. ಇದೇ ನಾನು ಇಕ್ವೇಷನ್ 1 ಅಂತ ಕರೆನು. ಸೊ ಮತ್ತೊಮ್ಮೆ ಏನು ಮಾಡೋಣಪ್ಪ ಅಂತಂದ್ರೆ ಟ್ಯಾನ್ ಥೀಟಾವನ್ನು ಅಪ್ಲೈ ಮಾಡೋಣ. ಎದಕ್ಕೆ, 45 ಡಿಗ್ರಿಗೆ ಏನು ಮಾಡೋಣ, ಅಪ್ಲೈ ಮಾಡೋಣ. ಈಗ ಯಾವ ತ್ರಿಭುಜ ತೆಗೆದುಕೊಳ್ಬೇಕು, ತ್ರಿಭುಜ ಬಿ ಡಿ ಎ. ತ್ರಿಭುಜ ಯಾವ್ದು ರೀ, ಬಿ ಡಿ ಎನಲ್ಲಿ ನಾವು ಟ್ಯಾನ್ ಥೀಟಾ ಏನು ಮಾಡೋಣ, ಅಪ್ಲೈ ಮಾಡೋಣ. ಟ್ಯಾನ್ ಥೀಟಾ ಏನು ಹೇಳ್ತೈತಿ, ಅಭಿಮುಖ ಬಾಹು ಬಾಗಿಲೆ ಪಾರ್ಶ್ವ ಬಾಹು. ಇದು ನಿಮ್ಗೆ ಗೊತ್ತಿರುವಂಥದ್ದು. ಹಾಗಾದ್ರೆ ಟ್ಯಾನ್ 45 ಡಿಗ್ರಿ ಇಸ್ ಈಕ್ವಲ್ ಟು ಈ ತ್ರಿಭುಜಕ್ಕೆ ಸಂಬಂಧಪಟ್ಟಂತೆ 45ಗೆ ಅಂಕ ಸಂಬಂಧಪಟ್ಟ ಅಭಿಮುಖ ಬಾಹು ಯಾವುದಾಯಿತು, ಎ ಬಿ ಆಯಿತು. ಪಾರ್ಶ್ವ ಬಾಹು ಯಾವುದಾಯಿತು, ಎ ಡಿ ಆಯಿತು. ಆದ್ದರಿಂದ ಎ ಬಿ ಬೈ ಎ ಡಿ. ಸೊ ಟ್ಯಾನ್ 45 ಬೆಲೆ ಎಷ್ಟು, ಅದು 1, ಹೌದಾ. ಸೊ ಎ ಬಿ ಎಷ್ಟು ಕೊಟ್ಟಿದ್ದಾರೋ, 20 ಕೊಟ್ಟಿದ್ದಾರೆ. ಸೊ ಕೆಳಗೇನು ಬರ್ತದ್ದು, ಎ ಡಿ. ಎ ಡಿನ ಇದಕ್ಕೆ ಗುಣಾಕಾರ ಮಾಡ್ರೆ ಎ ಡಿ ಇಂಟು 1 ಏನು ರೀ, ಎ ಡಿ ಇಸ್ ಈಕ್ವಲ್ ಟು ಎಷ್ಟು ಬತ್ತು, 20. ಇದೇನಾಗಿರಲಿ ಇಕ್ವೇಷನ್ 2 ಅಂತ
ಆಗಿರಲಿ. ಈಗ ಇಕ್ವೇಷನ್ 1 ಮತ್ತು ಇಕ್ವೇಷನ್ 2 ಎರಡನ್ನ ಹೋಲಿಕೆ ಮಾಡಿದಾಗ ಈ ಎ ಡಿ ಬೆಲೆನ ಇಲ್ಲ ತುಂಬಬಹುದಲ್ಲ, ನಾವು ತುಂಬಬಹುದು ಅಲ್ಲಿ. ನಾವು ಇಲ್ಲಿ ಯಾಕೆ ತುಂಬಬೇಕು, ನಮ್ಗೆ ಏನು ಕಂಡುಹಿಡಿಬೇಕಾಗಿತ್ತು ಆ್ಯಕ್ಚುಲಿ ಎಕ್ಸ್ನ ಬೆಲೆ ಕಂಡುಹಿಡಿಬೇಕಾಗೈತಿ. ಎಕ್ಸ್ ಅಂದರೆ ಏನು ನಮ್ಮ ಲೆಕ್ಕದ ಪ್ರಕಾರ ಅದು ಗೋಪುರದ ಎತ್ತರ, ಗೋಪುರದ ಎತ್ತರವನ್ನು ಕಂಡುಹಿಡಿಯ ಅಂತ ಹೇಳಿದಾರೆ. ಸೊ ಹಾಗಾದ್ರೆ ಎ ಡಿ ಬೆಲೆಯನ್ನು ಇದರ ತುಂಬಿದು ಅಂದ್ರೆ ನಾವು ಎಕ್ಸ್ ಏನಕ್ಕೈತಿ ಈಸಿಯಾಗಿ ಸಿಕ್ಕಿಬಿಡ್ತೈತಿ. ಸೊ ಅದಕ್ಕೆ ಏನು ಮಾಡೋಣ ನಾವು ಆ ಎ ಡಿ ಬೆಲೆಯನ್ನು ಇಕ್ವೇಷನ್ 1 ಏನು ಮಾಡೋಣ ತುಂಬೋಣ. ಸೊ ನಾನು ಇಲ್ಲಿ ನೇರವಾಗಿ ತುಂಬಿಡ್ತೀನಿ. ಸೊ ಎ ಡಿ ಬೆಲೆ ತುಂಬಿದಾಗ ಎ ಡಿ = 20 20 ಪ್ಲಸ್ ಎಕ್ಸ್ ಭಾಗಿಲೆ √3. ಸೊ ಇದನ್ನು ಮಾಡೋಣ ಸಾಲ್ವ್ ಮಾಡ್ಕೊತ ಹೋಗೋಣ. ಸೊ √3 ಕಡೆ ಗುಣಾಕಾರ ಮಾಡಿದ್ರೆ ಏನು ಬರ್ತೈತಿ, 20 ಗುಣಾಕಾರ √3 = 20 ಪ್ಲಸ್ ಎಕ್ಸ್. ಹೌದಾ. ಸೊ ಇದನ್ನು ಈ ಕಡೆ ಬರ್ಕೊಂಡು ಇದು ಈ ಕಡೆ ಬರ್ಕೊಂಡು 20 ಪ್ಲಸ್ ಎಕ್ಸ್ = 20 √3. ಹೌದಾ. ಸೊ ಈಗ ನಮ್ಗೆ ಎಕ್ಸ್ ಬೆಲೆ ಅಷ್ಟೇ ಬೇಕಾಗೈತಿ, ಆದರೆ 20 ಏನು ಮಾಡೋಣ ಆ ಕಡೆ ಕಳಿಸ್ಬಿಡೋಣ. ಸೊ 20 √3 ಮೈನಸ್ 20. ಹೌದಾ. ಸೊ ಈಗೇನಾಯ್ತು ರೀ, 20 ಇದರ ಕಾಮನ್ ಹೊರ ತೆಗೆದ್ರೆ √3 ಉಳಿತು ಇದರಾಗಿಂದ, ಮೈನಸ್ ಇದು 20 ಹೊರಗೆ ಬಂದರೆ ಏನು ಉಳಿತು, ಇಲ್ಲಿ 1 ಉಳಿತು. ಇನ್ನು ಇದು 20 √3 ಬೆಲೆ ಒಂದು ಕೂಡ ಏನು ಮಾಡಬೇಕು, ನೀವು ನೆನಪಿಟ್ಕೋಬೇಕು ರೀ. √3 ಬೆಲೆ = ಏನಪ್ಪ ಅಂದ್ರೆ 1.732. ಇದು ನೀವು ಬೆಲೆಯನ್ನು ಬಾಪಟ್ ಹಾಕಬೇಕು. √3 ಬೆಲೆ ಅದು. ಸೊ √3 ಬೆಲೆ ತುಂಬಿಡೋನು 1.732 ಮೈನಸ್ 1. ಸೊ 20 ಬ್ರಕೆಟ್ 1.732 ಒಂದು ಕಳೆದ್ರೆ ಎಷ್ಟು ಬರ್ತೈತಿ, 0.732 ಬಂದುಬಿಡ್ತೈತಿ. ಆದ್ದರಿಂದ ಈ ಎರಡು ಏನು ಮಾಡೋಣ ಈಗ ಗುಣಾಕಾರ ಮಾಡ್ಬೇಕು ನಾವು. ಸೊ ಗುಣಾಕಾರ ಮಾಡೋಣ್ರಿ, ಗುಣಾಕಾರ ಮಾಡಕ್ಕೆ ಬರಬೇಕಲ್ಲ ನಿಮ್ಗೆ. ಹೌದಾ. 0.732 ಎಷ್ಟು ಗುಣಾಕಾರ ಮಾಡಬೇಕು, 20 ಏನು ಮಾಡಬೇಕು ಗುಣಾಕಾರ ಮಾಡಬೇಕು. ಸೊ ಈ ಶಾರ್ಟ್ಕಟ್ ಏನು ಮಾಡಿರಿ, 2 ಗುಣಾಕಾರ ಮಾಡಿರಿ, ಆಮೇಲೆ ಏನು ಮಾಡೋದು ದಂಡಿಗೆ 0 ಇಟ್ಬಿಡೋದು. 2ನ್ನು 2 4, 2 3 6, 2 7 14, 2 0 0, 0ದಾಗ 1 ಕೊಡ್ಸಿರ 1. ಹೌದಾ. ಇದು ಏನು ಕೊನೆಗೇನು ಬರ್ತದ್ದು, ಇದೊಂದು 0 ಏನು ಮಾಡಬೇಕು ಇಟ್ಟು ಬಿಡಬೇಕು. ಹೌದಾ. ಈ 0 ಇಟ್ಟು ಬಿಡೋದಿಲ್ಲ. ಇದೇನು ಮಾಡಬೇಕು, ಎಷ್ಟು ಸ್ಥಾನ ಬಿಟ್ಟು ಪಾಯಿಂಟ್ ಇತ್ತು ರೀ, 1 2 3. ಸೊ 1 2 3 ಸ್ಥಾನ ಬಿಟ್ಟು ಪಾಯಿಂಟ್ ಇಟ್ಟರೆ ಉತ್ತರ ಎಷ್ಟು ಬರ್ತದೆ ನಮ್ದು 14.640. 14.640 ಮೀಟರ್. ಎಕ್ಸ್ = ಎಷ್ಟು ಬತ್ತು, 14.640. ಆದ್ದರಿಂದ ಗೋಪುರದ ಎತ್ತರ ಏನು ಮಾಡೋದು ನಾವು ಕಂಡ ಹಿಡಿದು, ಗೋಪುರದ ಎತ್ತರ = 14.640 ಮೀಟರ್ ಆಗಿದೆ.